ಸರ್, ಈಗ ನೀವು ಈ ನಿರ್ಧಾರ ತೆಗೆದುಕೊಂಡವರು ರಾಜ್ಯದ ಕ್ಯಾಬಿನೆಟ್ ಸಚಿವರ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂತಹ ಸಂದೇಶವನ್ನ ಮಾಧ್ಯಮಗಳ ಮುಂದೆ ನೀವು ಹೇಳ್ತಾ ಇದ್ದೀರಾ? ಇನ್ನ ಕಾಂಗ್ರೆಸ್ ಹೈಕಮಾಂಡ್ ಸುದ್ದಿಗೆ ಬೇಕಾಗಿಲ್ಲ. ಐ ಆಮ್ ಮೋರ್ ಕಾಂಪಿಟೆಂಟ್ ಅಂಡ್ ಆಲ್ ಮೈ ಕೊಲೀಗ್ಸ್ ಆರ್ ಮೋರ್ ಕಾಂಪಿಟೆಂಟ್ ಟು ಫೈಟ್ ದಿಸ್ ಇಶ್ಯೂ. ವಿ ಆಲ್ ಸ್ಟ್ಯಾಂಡ್ ಯುನೈಟೆಡ್, ವಿ ವಿಲ್ ಸ್ಟ್ಯಾಂಡ್ ಯುನೈಟೆಡ್, ವಿ ಆರ್ ಅಂಡ್ ವಿ ವಿಲ್ ಬಿ. ರಾಜ್ಯಪಾಲರು 4ನೇ ಒಂದು ಅಂಶವನ್ನ ನೀವು ತಲುಪಿರ್ಬೋದು ಅನ್ಸುತ್ತೆ. ಅವ್ರು ಹೇಳ್ತಾರೆ, ನೀವು ರಿಟೈರ್ಡ್ ಜಡ್ಜ್ ಇದರಲ್ಲಿ ಎನ್ಕ್ವೈರಿ ಕೊಟ್ಬಿಟ್ಟು ಗಂಭೀರ ಪ್ರಕರಣ ಕಾರಣಕ್ಕೋಸ್ಕರನೇ ಎನ್ಕ್ವೈರಿ ಕೊಟ್ಟಿದ್ದು ನೀವು. ಹಾಗಾಗಿ ಇದನ್ನ ಪರಿಗಣನೆ ಮಾಡಬಾರದು ಅಂದ್ರೆ ಹೇಗೆ ಅನ್ನೋ ಪ್ರಶ್ನೆಯನ್ನು ಕೂಡ 4ನೇ ಪಾಯಿಂಟ್ ಅಲ್ಲಿ ಮಾಡಿದ್ದಾರೆ. ನೋಡಿಯಪ್ಪ, ನಾವು ಅವ್ರೇನ್ ಹೇಳಿದ್ದಾರೆ ಅದಕ್ಕೆ ನಾವು ಕಾನೂನು ಚೌಕಟ್ಟಿನಲ್ಲಿ ನಾವು ಅದಕ್ಕೆ ಹೋರಾಟವನ್ನು ಮಾಡ್ತೇವೆ, ಅದಕ್ಕೆ ಉತ್ತರವನ್ನು ಕೊಡ್ತೇವೆ. ರಾಜಕೀಯವಾಗಿ ಕಾನೂನು ಚೌಕಟ್ಟಿನಲ್ಲೇ ನಾವು ಇದಕ್ಕೆ ಉತ್ತರವನ್ನು ಕೊಡ್ತೇವೆ, ರಾಜಕೀಯವಾಗಿ ನಾವು ಉತ್ತರವನ್ನು ಕೊಡ್ತೇವೆ. ನಮ್ಗೆ ಗವರ್ನರ್ ಅವರ ಸ್ಥಾನಮಾನದ ಬಗ್ಗೆ ಅಪಾರವಾದಂತ ಗೌರವ ಇತ್ತು. ಇದನ್ನ ತಿರಸ್ಕರಿಸಬೇಕು ಅಂತೇಳಿ ಇಡೀ ಕ್ಯಾಬಿನೆಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿತ್ತು. ಅವ್ರಿಗೆ ಮಾಡಿಲ್ದೆ ಇವತ್ತು ಮಾಡಿದ್ದಾರೆ. ಪೂರಕವಾಗಿ ಈಗಾಗಲೇ ನಾನು ಹೇಳಿದ್ದೇನೆ, ಹಾಲಿ ಮಂತ್ರಿಗಳು, ಕೇಂದ್ರ ಮಂತ್ರಿಗಳು ಅದು ಹಿಂದೆ ಸ್ಟೇಟ್ಮೆಂಟ್ ಮಾಡಿದ್ರು. ಅವರ ಪೂರಕವಾಗಿ ಇದು ರಾಜ್ಯಪಾಲರ ಒಂದು ಏನು ಕಚೇರಿ ಕೆಲಸ ಮಾಡಬಾರದು ಅಂತೇಳಿ ನಾನು ನಮ್ರತೆಯಿಂದ ನಾವು ಮನವಿ ಮಾಡ್ತೇವೆ. ಹೇಳಿದ ಅರ್ಥ ಆಗ್ತಾ ಇಲ್ಲ. ಇನ್ನ ತನಿಖೆನೇ ಆಗಿಲ್ವಲ್ಲ, ತನಿಖೆ ಆಗಿ ಬರ್ಲಿ, ಆಮೇಲೆ ನೋಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.